ಯಾರೇ ಏನೇ ಅಂದ್ರೂ ಕೂಡ ಹೋಗುವಾಗ ನಾಯಿಗಳು ಬೊಗಳ್ತಾ ಇರ್ತಾವೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದ. ನಿಮ್ಮ ಸಾಧನೆ ಗುರಿ ಎಕಡೆ ಐತಲ್ಲ ಆ ಕಡೆ ಮಾತ್ರ ನಿಮ್ಮ ಲಕ್ಷ್ಯ ಇಟ್ಕೊಂಡು ಸಾಧನೆ ಮಾಡಲಿ ಅನ್ನೋದಕ್ಕೆ ಅವರ ನಿದರ್ಶನ ಇಟ್ಕೊಂಡು ನಿಮ್ಮನ್ನೆಲ್ಲ ವೇದಿಕೆ ಮೇಲೆ ಕರ್ತೀನಿ. ಜೀವನ ಹೆಂಗೆ ಮಾಡಬೇಕು, ಹೆಂಗಿರಬೇಕು ಅನ್ನೋದು ಕಲ್ಕೊಳ್ರಿ, ನೋಡ್ರಿ, ವಿಚಾರ ಮಾಡಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವರಿಗೆ ತರುಣ್ ಸುಧೀರ್ ಅವರಿಗೆ ಗೌರವ ಸಮರ್ಪಣೆಯನ್ನು ನೀವೇ ಮಾಡಬೇಕು ಅಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೇವೆ. ಯಾಕೆ ಅಂತಂದರೆ, ಒಬ್ಬ ಮನುಷ್ಯ ಮ್ಯಾಲೆ ಬೆಳೆಯಕತ್ತ ಅಂತಂದರೆ ಕಲ್ಲು ಒಗೆಯೋರು ಭಾಳ ಜನ ಇರ್ತಾರೆ. ಆ ಕಲ್ಲು ಒಗೆದ್ರೂ ಕೂಡ ನಾನು ನಿಯತ್ತಿನಿಂದ ಕೆಲಸ ಮಾಡಿದ್ದೀನಿ, ನಿಯತ್ತೇ ನನ್ನ ರಕ್ಷಣೆ ಮಾಡೈತೆ ಅನ್ನುವಂಥದ್ದಕ್ಕೆ ನಿದರ್ಶನವಾಗಿರ್ತಕ್ಕಂಥವನು ಯಾರು ಅಂತಂದರೆ ನನ್ನ ಸಹೋದರರ ರೂಪದೊಳಗಿರ್ತಕ್ಕಂಥ ಮ್ಯೂಸಿಕ್ ಮೈಲಾರಿ ಕೂಡ ವೇದಿಕೆ ಮೇಲ್ಗಡೆ ಬರ್ತಾ ಇದ್ದಾನೆ. ಜೋರಾದ ಚಪ್ಪಾಳೆ ಮುಖಾಂತರವಾಗಿಯೂ ಕೂಡ ಅವರನ್ನು ಸ್ಮಾರ್ಟ್ ಹೀರೋ ಜೊತೆಗೆ ಇವ್ರ ಜೊತೆಗಿರುವಂಥವ್ರು ಯಾರು ಅಂತಂದರೆ ನಮ್ಮ ಮಹೇಶ್ ದೇವರಗುಂಡ್, ನನ್ನ ಸಹೋದರ. ಸುಮಾರು ಒಂದೇ ವರ್ಷದೊಳಗೆ ನನಗೆ ಎಷ್ಟು ಆತ್ಮೀಯತೆ ಆಗಿದ್ದಾನೆ ಅಂತಂದರೆ, ನಾನು ಈ ಸದ್ಯ ನೀ ಜೀವ ಕೊಟ್ಬಿಡಪ್ಪ ಅಂತಂದರೆ ಯಾವಾಗ ಕೊಡಲಿ ಅಪ್ಪಾಜಿ ಅನ್ನೋ ಲೆವೆಲ್ದೊಳಗೆ ಇರ್ತಕ್ಕಂಥ ಅಪರೂಪದ ಒಬ್ಬ ವ್ಯಕ್ತಿ. ನಾನಂತೂ ಜೀವ ಕೇಳೋದಿಲ್ಲ, ಜೀವನಕ್ಕೊಂದು ಹಾದಿ ಹಿಂಗೆ ಮಾಡಿಕೊಳ್ರಪ್ಪ ಅಂತ ನಾನು ಆಶೀರ್ವಾದವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇನೆ. ಇನ್ನು ನಮ್ಮ ಉತ್ತರ ಕರ್ನಾಟಕದ ಇನ್ನೊಬ್ಬ ಕಲಾವಿದ ವೀರು ಜಮಖಂಡಿನೂ ಕೂಡ ಇದೇ ವೇದಿಕೆ ಮೇಲ್ಗಡೆ ಬಂದಿದ್ದಾನೆ. ಅವನು ಕೂಡ ವೇದಿಕೆ ಮೇಲ್ಗಡೆ ಬರಬೇಕು. ಇವರನ್ನು ಯಾಕೆ ಕರೆಸಾತನ ಅನ್ನೋದು ನಿಮಗೊಂದು ಹಿಂದಾಡೆ ಹೇಳಿಬಿಡು. ತರುಣ್ ಸರ್ ಇದ್ರಿಗೇನೆ ಇವ್ರನ್ನ ಯಾಕೆ ಕರೆಸಾಕತ್ತೀನಿ ಅನ್ನೋದು ನಿಮಗೊಂದು ಉದಾಹರಣೆ ಕೊಡ್ತೀನಿ. ಯಾಕೆಂದರೆ ಒಬ್ಬ ಬಡತನ ಅನ್ನುವಂಥದ್ದು ನೋವು ಎಷ್ಟಿದೆ, ಎಷ್ಟು ಕಾಡ್ತಿದೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಹೇಳಿ ಮುಗಿಸ್ತೀನಿ. ಇವರೆಲ್ಲ ನೋವಿನಿಂದ ಸಾಧನೆಯ ಗರಿಯನ್ನು ಮೇಡಿರ್ತಕ್ಕಂಥ ವ್ಯಕ್ತಿಗಳು. ಅದರ ಜೊತೆಗೆ ನನ್ನ ಸಹೋದರಿಯಾಗಿರ್ತಕ್ಕಂಥ ತೃಪ್ತಿ ಧಾರವಾಡ ಅವರು ಕೂಡ ಇಲ್ಲೇ ಕೂತ್ಕೊಂಡಿದ್ದಾರೆ. ಅವರು ಕೂಡ ವೇದಿಕೆ ಮೇಲ್ಗಡೆ ಬಂದು, ಲಕ್ಷ್ಮೀ ಬಿಜಾಪುರ ಅವರು, ತೃಪ್ತಿ ಧಾರವಾಡ ಅವರು ಇಬ್ಬರೂ ಸಹೋದರಿಯರು ಕೂಡ ಬಂದು ಆ ಕಡೆ ನಿಂತ್ಕೋಬೇಕು. ನಮ್ಮ ಉತ್ತರ ಕರ್ನಾಟಕದೊಳಗೆ ಕಲಾಸಿಂಚನ ಅನ್ನುವಂಥದ್ದು ಒಂದು ತಂಡ ಇದೆ. ಆ ಕಲಾಸಿಂಚನ ಕೆಲಸ ಏನು ಅಂತಂದರೆ, ನಮ್ಮ ಉತ್ತರ ಕರ್ನಾಟಕದ ಕಲಾವಿದರನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸ. ನಮ್ಮ ಗೋಪಾಲ್ ಇಂಚಿಗೇರಿ ಅವರು ಕೂಡ ಇಲ್ಲೇ ಕೂತ್ಕೊಂಡಿದ್ದಾರೆ. ಅದರ ಜೊತೆಗೆ ಕೃಷ್ಣ ಅವರು ಕೂಡ ನಿಂತ್ಕೊಂಡಿದ್ದಾರೆ. ತಾವೆಲ್ಲ ಇಲ್ಲಿ ಒಂದು ಸಲ ನಿಂತ್ಕೊಳ್ಳಿ. ನಿಮ್ಮನ್ನು ಕಲಾವಿದರು ನಿಮ್ಮನ್ನು ಫೋಟೋ ತೆಗ್ಸಕ್ಕೆ ನಾ ಕರೆದಿಲ್ಲ. ಈಗ ತರುಣ್ ಸುಧೀರು, ಸೋನಲ್ ಅವರು ಹೆಂಗೆ ಬೆಳೆದಾರಲ್ಲ ಅದಕ್ಕಿಂತ ಹೆಚ್ಚಿನ ರೂಪದೊಳಗೆ ನೀವೆಲ್ಲ ಬೆಳಿಬೇಕು. ಒಂದನೇದ್ದು. ಎರಡನೇದ್ದು ಏನಪ್ಪ ಅಂದರೆ, ಅವರು ದುಡ್ಡು ವ್ಯಾಮೋಹ ಲಕ್ಷ್ಮಿಗೆ ವ್ಯಾಮೋಹ ಮಾಡಿರ್ತಕ್ಕಂಥವ್ರಲ್ಲ. ಎಷ್ಟು ಬೇಕಲ್ಲ ಅಷ್ಟು ತಗೋರಿ, ನಿಮ್ಮ ಜೀವನಕ್ಕೆ ಒಳ್ಳೆಯದಾಗುವಂಥ ಸಂಸ್ಕಾರಗಳನ್ನ ಕಲ್ಕೊಳ್ರಿ ಅನ್ನೋದಕ್ಕೆ ಅವ್ರ ನಿದರ್ಶನವನ್ನು ನಿಮ್ಮನ್ನು ಮಾಡಿದ್ದೀನಿ. ಮೂರನೇದ್ದೇನು ಅಂತಂದರೆ, ಯಾರೇ ಏನೇ ಅಂದ್ರೂ ಕೂಡ ಹೋಗುವಾಗ ನಾಯಿಗಳು ಬೊಗಳ್ತಾ ಇರ್ತಾವೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದ. ನಿಮ್ಮ ಸಾಧನೆ ಗುರಿ ಎಕಡೆ ಐತಲ್ಲ ಆ ಕಡೆ ಮಾತ್ರ ನಿಮ್ಮ ಲಕ್ಷ್ಯ ಇಟ್ಕೊಂಡು ಸಾಧನೆ ಮಾಡಲಿ ಅನ್ನೋದಕ್ಕೆ ಅವರ ನಿದರ್ಶನ ಇಟ್ಕೊಂಡು ನಿಮ್ಮನ್ನೆಲ್ಲ ವೇದಿಕೆ ಮೇಲೆ ಕರ್ತೀನಿ. ಜೀವನ ಹೆಂಗೆ ಮಾಡಬೇಕು, ಹೆಂಗಿರಬೇಕು ಅನ್ನೋದು ಕಲ್ಕೊಳ್ರಿ, ನೋಡ್ರಿ, ವಿಚಾರ ಮಾಡಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೊಡ್ರಿ ಅಂತ ಉತ್ತರ ಕರ್ನಾಟಕದ ನಕ್ಷತ್ರಗಳು ವೇದಿಕೆ ಮೇಲಿದ್ದಾವೆ. ಒಬ್ಬರಿಗಿಂತ ಒಬ್ಬರು ಬಡವರಾದರೂ ಕೂಡ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರ ಸಾಧನೆ ಸದಾ ಮುಂದುವರಲಿ ಅಂತ ಹೇಳಿ ಶ್ರೀಯುತ ತರುಣ್ ಸುಧೀರ್ ಸರ್ ಅವರು. ತರುಣ್ ಸರ್ ಹಾಗೂ ಮೇಡಮ್ ಅವರು ಮಾತ್ರ ಕೂತ್ಕೊಡಿ. ಒಂದೇ ನಿಮಿಷ ಕೂತ್ಕೊಂಬಿಡಿ ಸರ್. ಮೈಕ್ ಹಿಡಿದು ನನ್ನ ಪ್ರಶ್ನೆ ಸರ್, ಮೈಲಾರು ರೆಡಿ ಆಗ್ರಿ. ಮುಂದಿನ ವರ್ಷ ಅನ್ನೋದ್ರೊಳಗಾಗಿ ಅತಿ ಶೀಘ್ರದಲ್ಲಿ ತಾಯಿ ಆಶೀರ್ವಾದದೊಂದಿಗೆ ಡಿ ಬಾಸ್ ಖಂಡಿತ ಹೊರಗೆ ಬರ್ತಾರೆ ತರುಣ್ ಸರ್. ಸೊ ನೀವು ಸಹೋದರನ ಕರ್ಕೊಂಡು ಮುಂದಿನ ಸಿನಿಮಾನ ಅವತ್ತು ಅನೌನ್ಸ್ ಮಾಡೋದಕ್ಕಿಂತ ಬಂದು ಮುಂದಿನ 18ನೇ ವರ್ಷದ ಈ ಶಾಂಭವಿ ಅವಾರ್ಡ್ಸ್ ತಾಯಿಯ ಒಂದು ಜಾತ್ರೆಗೆ ಖಂಡಿತವಾಗ್ಲೂ ಡಿ ಬಾಸನ್ನು ಇಲ್ಲಿ ಕರ್ಕೊಂಡು ಬರಲೇಬೇಕು. ಇದು ನಿಮ್ಮ ಮುಂದಿನ ಮೂವಿ, ಮುಂದಿನ ಸಿನಿಮಾ. ನೀವೇ ಹೇಳಿದ್ರಲ್ಲ ಇವಾಗ ಎಲ್ಲನೂ. ಇನ್ನು ನಾನೇನು ಹೇಳೋದು ಸರ್? ನಾನೇನು ಹೇಳಿಲ್ಲ ಸರ್. ಏನಿದೆ ಸರ್ ಕಾನ್ಸೆಪ್ಟ್ ಮುಂದಿನ ಮೂವಿದು?
ಇಲ್ಲ ಅದ್ರದ್ದು ರೈಟಿಂಗ್ ಪ್ರೋಸೆಸ್ ಅಲ್ಲಿ ಇದೀವಿ. ಇನ್ನು ಮುಂದಿನ ತಿಂಗಳಂಗೆ ಅನೌನ್ಸ್ಮೆಂಟ್ ಮಾಡ್ತೀವಿ. ಓಕೆ ಸರ್, ಮಾಡ್ತೀರಾ? ಖಂಡಿತ ಮಾಡ್ತೀನಿ. ದುರಂಧರ ಥರ ಮಾಡಿ ಸರ್. ಒಬ್ಬ ಆಗ್ಲಿ ಸರ್. ದೇಶಭಕ್ತ ಸೈನಿಕ ರೈತನ ಬಗ್ಗೆ ಸಿನಿಮಾ ಮಾಡಲಿ ಅಂತ ತಾವೆಲ್ಲರೂ ಜೋರಾದ ಚಪ್ಪಾಳೆ ತಟ್ಟಬೇಕಂತ ಕೇಳ್ಕೊತಾ, ಹೀರೋ ಸರ್ ಕೂತ್ಕೊಳ್ಳಿ ಒಂದು ನಿಮಿಷ ಪ್ಲೀಸ್ ಕೂತ್ಕೊಳ್ಳಿ. ಇವನ ಬಗ್ಗೆ ಒಂದೇ ಮಾತು, ಇವನು ಸ್ಮಾರ್ಟ್ನೆಸ್ಸು, ಇವನ ಕಂಠ ಸೂಪರ್ ಆಗಿದ್ದಕ್ಕೆ ಇವನು ನೋಡಿ ಉರಿತಾ ಇದ್ದಾರೆ. ನಮ್ಮನ್ನು ನೋಡಿ ಉರ್ಕೊಳ್ಳಾರ ಒಬ್ರ ಇಬ್ರ. ಹವಾ ಮಾಡೋರು ಯಾವಾಗಲೂ ಹಿಂದೆ ಹೆಜ್ಜೆ ಇಡಬಾರ್ದು. ಪೂಜ್ಯರ ಮೇಲೆ ಒಂದು ಹಾಡನ್ನು ಹಾಡ್ತಾ ಇದ್ದಾರೆ ನಮ್ಮೆಲ್ಲರ ಸ್ಮಾರ್ಟ್ ಬಾಯ್ ಮೈಲಾರಿ. ಎಲ್ಲರೂ ಹೆಂಗದಿರಿ? ಹಲೋ, ಹಲೋ. ಶ್ರೀ ಆದಿಶಕ್ತಿ ದುರ್ಗಾ ಪರಮೇಶ್ವರಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಸತತವಾಗಿ 4ನೇ ಬಾರಿನ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಗುರುಗಳ ಆಶೀರ್ವಾದದೊಂದಿಗೆ ಈ ವರ್ಷ ವಿಶೇಷವಾಗಿ ಆಗಮಿಸಿದ್ದು ತಮ್ಮೆಲ್ಲರ ಪ್ರೀತಿ ಆಶೀರ್ವಾದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀವಿ ನಾವೆಲ್ಲ ಕಲಾವಿದರು ಅಂತ ಹೇಳ್ತಾ, ನಮ್ಮ ಅಪ್ಪಾಜಿಯವರ ಮೇಲೆ ಕುರಿತು ಒಂದು ಗೀತೆ ಬರೆದು ಹಾಡಾತೇನೆ ರೀ. ಸಾಯಂಕಾಲ ರೂಮಿನಲ್ಲಿ ಬರೆದಿರ್ತಕ್ಕಂಥ ಗೀತೆ, ಸಾಹಿತ್ಯದೊಳಗೆ ಏನಾದರೂ ಕುಂದುಕೊರತೆಗಳಿದ್ರೆ ದಯವಿಟ್ಟು ಅಪ್ಪಾಜಿಯವರು ಕ್ಷಮಿಸ್ರಿ ಅಂತ ಹೇಳ್ತಾ ಸೌಂಡ್